ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟಡಿಯಾಗಿ ಎಲ್ಲಿ ಹೋಗ್ಲತ್ತರ ಅಂತ ಅಂದ್ಕೊಂಡಿರಲ್ಲ. ಸೊ ಇವತ್ತು ನಾವು ಲಡ್ಡು ಸ್ವೀಟ್ ಇತ್ತು ಅತ್ತಿ ಮನೆಗೆ ಹೋಗ್ಲತ್ತೀವಿ. ಇಲ್ಲಿ ಲಡ್ಡು ಸ್ವೀಟ್ ಅವ್ರದ್ದು ತಾತ ಬಾಯ್ ಮಾಡ್ಲತ್ತಾರ. ತಾತ ಬಿ ಕೂಡ ಅವ್ರಿಗೆ ಬಾಯ್ ಮಾಡ್ಲತ್ತಾರ. ಫೈನಲಿ ಇವ್ರ ಅತ್ತಿಗೆ ಸರ್ಪ್ರೈಸ್ ಕೊಡ್ಲತ್ತೀವಿ. ಸೊ ಎಲ್ಲರೂ ಇವತ್ತು ಬೀದರ್ ಕೊಟ್ಟೇವೆ. ಬಾಸ್ ಹಾಯ್. ಲಡ್ಡು ಅತ್ತಿ ಮೀಟ್ ಅಲ್ಲತನ ಮೀಟ್ ಅಲ್ಲಕ್ ಹೊಂಟ್ರ. ಒಂದೆರಡು ಟೆಂಪಲ್ ಇದೆ, ಸೊ ಅಲ್ಲೇ ಟೆನ್ಷನ್ ಮಾಡಿ ಇಲ್ಲಿಂದ ಮತ್ತೆ ಬಿಡ್ತೇವಿ. ಗಿಡ ಮರಗಳು ಎಷ್ಟು ಗ್ರೀನ್ ಗ್ರೀನ್. ಇದು ಬಂದ್ಬಿಟ್ಟು ಹಳ್ಕೇಡ್ನಲ್ಲಿರೋದು ಶಿವನ್ ಮೂರ್ತಿ. ಮಳೆ ಬಂದಿಸಲಕ್ಕೆಲ್ಲ ಎಷ್ಟು ಗ್ರೀನ್ ಅದ ನೋಡ ಗಿಡಗಳೆಲ್ಲ. ಅಲ್ಲ ಬಾಸ, ಬೀದರ್ಗೆ ಹೋಗ್ಲಿಕ್ಕೆ ಇನ್ನೂ 62 ಕಿಲೋಮೀಟರ್ ಇದೆ. ಬೀದರ್ ಬಂದು ಮುಟ್ಟಿದ್ದೀವಿ. ಏರ್ಪೋರ್ಟ್ ಟ್ರೈನಿಂಗ್ ಸೆಂಟರ್ ಇದು. ಮ್ಯಾಪ್ ನೋಡಿ ಹೋಗ್ತೀವಿ. ಎಲ್ಲದಾರ ಗೊತ್ತು ಬಿಟ್ಟು ಫೈನಲಿ ಅಕ್ಕ ಮನೆ ಹೋಗಿ ರೀಚ್ ಆದ್ದೀವಿ. ಸೊ ಅಕ್ಕ ಸರ್ಪ್ರೈಸ್ ಕೊಡ್ಬೇಕಂತ ಸ್ಲೋಲಿ ಹೋಗ್ಲಿರ್ತೀವಿ. ಸೊ ಅಕ್ಕನೇ ನಮಗೆ ಸರ್ಪ್ರೈಸ್ ಕೊಟ್ಟಳು. ಹೋಗ್ ಹಂಗಿತ್ತು ಬರೋಕೆ ಸರ್ಪ್ರೈಸ್. ನಾ ಮುಂಜೆ ಡ್ರೆಸ್ ಹಾಕೊಂಡಾಗೆ ಅನ್ಕೊಂಡ ಎಲ್ಲಿ ಬಂದಿರಪ್ಪ. ದಸಕ್ಕ ಬಂದವ ದಸಕ್ಕ. ಹೋರ್
ಮಾತಾಡ್ದವ್ರದ್ದು ಇಬ್ಬರದು. ಹಾಯ್ ಗಾಯ್ಸ್, ನಾವು ಇವತ್ತು ಹೋಗ್ಲತ್ತೀವಿ ಗಣಪತಿ ಗುಡಿಗೆ. ಸೊ ಇದ್ರ ಬಗ್ಗೆ ನಂಗೆ ಅಷ್ಟೇನು ಮಾಹಿತಿ ಇಲ್ಲ, ಅದು ನಮ್ಮ ಅಕ್ಕ ಹೇಳ್ದಾಗ ಹೇಳಕ್ಕ 25 ಕಿಲೋಮೀಟರ್ ರಜೆ ಅಂತೆಲ್ಲ ಚಿತ್ರದಿ ಬಂದಂದ್ರೆ ಇಲ್ಲಿ ನಡ್ಕೋದ ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಗಣಪತಿ ಗುಡಿ. ಒಂದ್ಸಲ ಬಂದ್ ನೀವು ಬಿ ಎಲ್ಲರೂ ಬಂದು ವಿಸಿಟ್ ಮಾಡ್ರಿ. ಬೀದರಿಂದ ಇಲ್ಲಿಂದ 25 ಕಿಲೋಮೀಟರ್ ಅದ. ಅಕ್ಕ ಹೆಂಗ್ ಫೀಲ್ ಆಯ್ತು? ನಾವು ಸರ್ಪ್ರೈಸ್ ಕೊಟ್ಟಿದ್ವಿ. ನಾವು ಸರ್ಪ್ರೈಸ್ ಕೊಟ್ಟಾಗಿದ್ದ ಅಕ್ಕನೇ ನಮಗ್ ಸರ್ಪ್ರೈಸ್ ಕೊಟ್ಟಳು. ನಾವು ಹೋಗಿ ಸರ್ಪ್ರೈಸ್ ಕೊಡೋ ಹೋದ್ರೆ ಅಕ್ಕನೇ ಬೇರೆ ಸ್ಕೂಲಿಗೆ ಹೋಗಿ ನಮಗ್ ಸರ್ಪ್ರೈಸ್ ಕೊಟ್ಟಳು. ಗುರು ಮಾಡ್ತಾ ಇದ್ದಾರೆ. ಜೈ ಗುರು ಮಾಡು. ಅದ್ ಫೋಟೋ ತಗೊಳ್ತಿ. ಗುರು ಜೈ ಗುರು. ಜೈ ಗುರು ಮಾಡು. ಜೈ ಗುರು. ಜೈ ಗುರು. ಜೈ ಗುರು. ಜೈ ಗುರು. ಫುಲ್ ಎಕ್ಸೈಟ್ಮೆಂಟ್ ನಾವು ಗಣಪತಿ ಗುಡಿಗೆ ಬರೋದು. ಜೈ ಗುರು. ಜೈ ಗುರು. ಬೀದರ್ಗೆ ಬಂದು ಫುಲ್ ಚೇಂಜ್ ಆಯ್ತು. ಲಡ್ಡು ಅಂಡ್ ಸ್ವೀಟಿ ಇಲ್ಲ ಮಮ್ಮ, ಸ್ವೀಟು ಮಮ್ಮ. ಫುಲ್ ಹ್ಯಾಪಿ 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 ಇಲ್ಲ ಲಡ್ಡು ಹ್ಯಾಪಿ ಇದಿಲ್ಲ. ಕಿಲ್ ನೋಡು, ಕಿಲ್ 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 ಲಡ್ಡು ಇಲ್ಲಿಂದ ನೋಡಬೇಕು. ಮರಗಳೆಲ್ಲ ನೋಡೋದು. ನೋಡ್ರಿ ಲಡ್ಡು ಅವ್ರ ಹತ್ತೆ ಸೆಕೆಂಡ್ ಫುಲ್ ಎಂಜಾಯ್ ಮಾಡ್ಲತ್ತನ. ಮಾಡಪ್ಪ, ಹತ್ತೆ ಸೆಕೆಂಡ್ ಫುಲ್ ಎಂಜಾಯ್ ಮಾಡು. ಇವ್ರು ರೋಡ್ ನೋಡ್ಲತ್ತಾರ ನಮ್ಮ ಮುದ್ದು ಮಮ್ಮವ್ರು. ಇಲ್ಲ ಬಾಸ್, ರೋಡೇ ನೋಡ್ಬೇಕು. ಬೀದರಿಂದ ಇಲ್ಲಿಂದ 25 ಕಿಲೋಮೀಟರ್ ಇದೆ. ಫಸ್ಟ್ ಟೈಮ್ ನಾ ಮತ್ತೆ ಹಸ್ಬೆಂಡ್ ಬಂದಿದ್ದೇವೆ ಫ್ಯಾಮಿಲಿ ಸಂಗಟ. ಈ ಸಲ ನಾವು ನಮ್ಮ ಮಕ್ಕಳು ಎಲ್ಲರೂ ಸೇರಿ ಹೋಗ್ಲತ್ತೀವಿ. ರೋಡ್ ಸೂಪರ್ ಇದೆ. ಫುಲ್ ಮಳೆ ಬಂದು ಫುಲ್ ಗ್ರೀನ್ 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 ಎಂಜಾಯ್ ಮಾಡ್ಕೋಬಹುದು. ಒಂದೊಂದು ಮಾಡ್ಬೇಕು ಹಂಗೆ. ನಾವು ಅವಾಗೆಲ್ಲ ರಾತ್ರಿ ಬಂದಾಗ ಇಲ್ಲೆಲ್ಲ ಕೂಡ ಕೊಡ್ತಿದ್ದಿಲ್ಲ. ಯಾರು ಗಿಡದ ಕೆಳಗೆ ಕುಡ್ಕೊಡತ್ತಲ್ಲಿ. ಫೈನಲಿ ಸಿದ್ಧಿವಿನಾಯಕಂದ ಮೇನ್ ಟೆಂಪಲ್ದು ಮೇನ್ ಗೇಟ್, ದ್ವಾರ ಬಾಗಿಲು. ಚಲೋ ಭಾಳ ಫಾಸ್ಟ್ ಬಂದೇವಲ್ರಿ. ಗಣೇಶ ನಡ್ಬರ್ಕ್ ಬಂದಿದಲ್ಲ, ಹಾಗಾಗಿ ರಶ್ ಇರಲ್ಲ. ಸ್ಯಾಟರ್ಡೆ ಸಂಡೇ ಅಂದ್ರೆ ರಶ್ ಇರ್ತದ. ಅವನು ಸ್ಯಾಟರ್ಡೆ ಸಂಡೇ ಬಂದಿದ್ದು, ಅವ್ನು ಸುಟ್ಟಿ ಇರ್ತಲ್ಲ. ಮಂದಿ ಇರ್ತಾರೆ ಸ್ವಲ್ಪ. ಕಾರ್ ಇಲ್ಲೇ ಚಮ ಅಲ್ಲೇ ಕಲದ ನೋಡ್ರಿ ಪಾರ್ಕಿಂಗ್ ಒಳಗೆ ರಶ್ ಇಲ್ಲ. ಚಿಕ್ಕದ ಆಟ ಸಾಮಾನು ಅದಲ್ಲ ಕಲ್ಲಿಗ ಕೌ ಲಡ್ಡು ಮಕ್ಕಳಂತಲೇ ಮಕ್ಕೊಂಡೇನು. ಟಿಕೆಟ್ ತಗೋಬೇಕು ಇಲ್ಲಿಂದು ಒಳಗೆ ಹೋಲಕ್ಕ. ಎಷ್ಟದ ಬಸ್ಸು ಟಿಕೆಟ್? 10 ರೂಪೀಸ್ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ 10 ರೂಪೀಸ್. ಒಳಗೆ ಪಾರ್ಕಿಂಗ್ ಏರಿಯಾ ಸಲುವಾಗಿ 10 ರೂಪೀಸ್ ಅದ. ಮುಂದದ ನೋಡ್ರಿ, ಮುಂದೆ ಕಲದ ನೋಡ್ರಿ ಆ ಗಿಡದ ಬಲ್. ಕಲದ ನೋಡ್ರಿ ಆ ಗಿಡದ ಬಲ್ ಹಚ್ರಿ. ಕಿ ಸೈಡ್ ಕಲ್ಲಿ ಫಸ್ಟ್ ಟೈಮ್ ಬಂದಾಗ ಅಲ್ಲಿ ಕೂತು ಊಟ ಮಾಡಿದ್ದೇವಲ್ಲ ನಾವು ಕಲ್ಲಿ. ಈ ಗುಡಿದು ವಿಶೇಷತೆ ಏನಂದರೆ, ಈ ಗಣಪತಿದೇನು ವಿಗ್ರಹ ಇದೆಯಲ್ಲ, ಸ್ವಯಂ ಉತ್ಪತ್ತಿ ಆದಂತಹ ವಿಗ್ರಹ ಇದು.
ಇಲ್ಲೇ ಟ್ಯಾಂಕ್ ಸಿಗ್ತಾವೆ ನಿಮಗೆ, ಹೂವು ಕರಿಕೆ ಎಲ್ಲ ಸಿಗ್ತಾವ, ನೀವು ತೊಗೋಬೋದು. ಮೇನ್ ಬಾಗಿಲ ಇಲ್ಲಿಂದ ಒಳಗೆ ಎಂಟ್ರೆನ್ಸ್ ಇರತ್ತೀವಿ. ಪೂಜೆ ನಡೆದದ. ಫೋನ್ ಆರ್ ನಾಟ್ ಅಲೌಡ್ ಅಂತ ಹಾಕ್ಯಾರ. ಸೊ ಇಲ್ಲಿಂದ ನಿಮಗೆ ತೋರಿಸ್ತೀನಿ. ಮೇಲೆ ಇದೆ, ಮೇಲಿರೋದೇ ಸೇಮ್ ಒಳಗಿತ್ತು ಗುಡಿ. ಝೂಮ್ ಮಾಡಿ ತೋರಿಸುತ್ತೀನಿ ನೋಡ್ರಿ ಗಣಪತಿ ಇಲ್ಲಿ. ಗಣಪತಿ ಕಾಣಿಸ್ತು. ನೀವೇನ್ರಿ ಅದ ಪಾಪದ ಸ್ವೀಟು ದಾರ ಕಂಡ ಸುಟೋ ಸ್ವೀಟಿ ಸ್ವೀಟಿ ನಡೀದಕ್ಕಿಂತ ಆಟ ಸ್ವೀಟು ಗಣಪತಿದು ಏನು ವಿಗ್ರಹ ಇತ್ತಲ್ಲ ಅದು ಭಾಳ ಸಣ್ಣದಿತ್ತು. ಇವಾಗ ವಿಗ್ರಹ ಇದೆ. ಗರ್ಭಗುಡಿ ಅರ್ಧ ಭಾಗದಷ್ಟು ಬೆಳೆದಿಲ್ಲ. ಅಂದರೆ ವರ್ಷಕ್ಕೊಮ್ಮೆ ಗಣಪತಿ ವಿಗ್ರಹ ಬೆಳೆಯುತ್ತಿದೆ. ಇವೆಲ್ಲ ಭಕ್ತಿಗಳಿಗೆಲ್ಲ ಬೇಡಿಕೆ ಇರಬೇಕು. ಕಾಲಿನ ಚೈನ್ ಒಳಗ ಈಗ ಸ್ಮೃತಿ 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 ಈಗ ತೊಪ್ಪ ಬಂದ್ಬಿಟ್ಟು ಹತ್ತಿ ಗಿಡ ಅನ್ಕೊಂಡಿದ್ದೆಲ್ಲ. ಎಲ್ಲರೂ ಇಲ್ಲಿ ಬಂದು ಅವ್ರವ್ರ ಇಚ್ಛೆ ಬೇಡಿಕೆ ಇದೆ. ಗುಡಿ ನೋಡ್ಲಿಕ್ಕೆ ಸೂಪರ್ ಇದೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಡೈರೆಕ್ಟ್ ದರ್ಶನ ಇದ್ರೆ ಮುಂಜಾನೆ 7ರಿಂದ 9 ನಿಮಗೆ ಡೈರೆಕ್ಟ್ ದರ್ಶನ ಕೊಡ್ತಾರೆ. ಓಂ ಸಿದ್ಧಿ ವಿನಾಯಕ ಮಹಾರಾಜ್ ಕಿ ಜೈ ಜೈ ಜೈ. ಅನು ಲಡ್ಡು ಅನು ಗಣಪತಿ ಅಂತ ಜೈ ಹೊಡಿದು ನೋಡಿ. ಹೋಮ್ ಫೈನಲಿ ಬ್ಯಾಕ್ ಟು ಹೋಮ್. ಹಳ್ಳಗ ನೋಡೋಣ.
ಆದ್ರೆ ಈಗ ಮಾಡೋದು ಕಲ್ತಾಳ ಮಾತಾಡ್ತಾಳ. ಈ ಟೆಂಪಲ್ ಬಂದ್ಬಿಟ್ಟು ಬೀದರ್ ನಗರದಲ್ಲಿರುವ ಪುರಾಣ ಕ್ಷೇತ್ರ. ಇದು ಕರ್ನಾಟಕದ ಗಡಿ ಭಾಗದ ಪುಣ್ಯಕ್ಷೇತ್ರ. ಈ ಟೆಂಪಲ್ದು ವಿಶೇಷವೇನೆಂದರೆ ಶಿವನ ತಪಸ್ಸಿಯಾಗಿ ಕುಳಿತಂಥ ಸ್ಥಳ ಇದು. ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿದ ಪಾಪ ನೆಂಗಿಸ್ಕೊಳ್ಬೇಕಿತ್ತಲ್ಲ, ಅದಕ್ಕೆ ಶ್ರೀರಾಮಚಂದ್ರ ಹಲವಾರು ಪುಣ್ಯಕ್ಷೇತ್ರ ಕೂಡ ಅಂತಿಮವಾಗಿ ಪಾಪನಾಶಿನಿ ಕ್ಷೇತ್ರಕ್ಕೆ ಬಂದರು. ಇಲ್ಲಿದ್ದ ಉದ್ಭವವಾದ ಲಿಂಗ ದರ್ಶನವಾಯಿತು. ಆ ಥರ ನಂದಿ ಕಿವಿಯಲ್ಲಿ ಏನಾದರೂ ನಿಮ್ಮ ಬೇಡಿಕೆ ಈಡೇರಿಕೆಗಳನ್ನು ಹೇಳಿದರೆ ಎಲ್ಲ ಶಿವನಿಗೆ ಹೋಗಿ ಮುಟ್ತದಂತ. ಸೊ ಕಿವ್ಯಾಗ ಬಂದು ಹೇಳಬೇಕು. ಅದರ ಲಿಂಗಕ್ಕೆ ಶ್ರೀರಾಮಚಂದ್ರ ಪೂಜಿಸಿ ತಮ್ಮ ಪಾಪವನ್ನು ಇಲ್ಲಿ ಕಳೆದರು. ಅದಕ್ಕೆ ಈ ಕ್ಷೇತ್ರಕ್ಕೆ ಪಾಪನಾಶಿನಿ ಎಂದು ಸಿದ್ಧವಾಗಿದೆ. ಮತ್ತು ನಿಮಗೇನಾದರೂ ಪಾಪನಾಶದ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿದೆ ನೋಡಿ. ಮುಂಜಾನೆ 11 ಗಂಟೆಯಿಂದ ಸಂಗೀತ ರುದ್ರಾಭಿಷೇಕ ಅಂತ, ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿರಂತರ ಪ್ರಸಾದ. ಇರ್ಲಕ್ ಇಲ್ಲಿಂದ ಒಳಗೆ ಹೋದ್ರೆ ದೇವಿ ಗುಡಿ ಬರುತ್ತೆ, ಇಲ್ಲಿಂದ ಹೋದ್ರೆ ಸಾಯಿ ಮಂದಿರ್ ಬರುತ್ತಾ. ನಿಂದ್ರತೀಗ ಹಾ ರೈಟ್ ರೈಟ್. करतापुर निरपौ निर्वै अकाल मूरत अजूनी सैभंग गुर प्रसाद जब आद सच जुगाद सच यार है भी सच नानक होसी भी सच सोचे सोच न होवे जे सोचे लखवार चुप चुप न होवे जे लाई रहा लिवतार भुखिया भुख न उतरी जे बन्ना पूरिया पार सहस सियाण पा लख होई ताइक न चले नाल किव सचियारा होइए किव कूड़े टुटे पाल हुक्म रजाई चलना नानक लिखया।